ಹಾಯ್ ನಮಸ್ತೆ. ಇವತ್ತು ನೋಡಿ ಕೆಂಪು ಅಲಸಂದೆ ಕಾಳು ಇದೆ ಅಲ್ವಾ. ನೋಡಿ ಈ ಕೆಂಪು ಅಲಸಂದೆ ಕಾಳಿನಿಂದ ಒಂದು ಸ್ನ್ಯಾಕ್ಸ್ ಮಧ್ಯಾಹ್ನದ ಟೀ ಜೊತೆ ಒಂದು ಸ್ನ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ, ಆವಾಗ ಮಾಡಿಟ್ರೆ ಬಿಸಿ ಬಿಸಿ ತಿಂತಾರೆ. ಈ ಥರ ಬಿಳಿ ಅಲಸಂದಿನೂ ಇರುತ್ತೆ, ಇದು ಕೆಂಪು ಅಲಸಂದಿ. ಈ ಅಲಸಂದಿನ ಸಂಜೆ ಹಿಂದಿನ ದಿನ ರಾತ್ರಿ ನೆನೆಸಿಡಬೇಕು. ಮಾರನೇ ದಿನ ನಾವು ವಡೆ ಮಾಡುವ ಸಮಯದಲ್ಲಿ ಮಿಕ್ಸಿ ಮಾಡ್ಕೊಬೇಕು. ಸಣ್ಣಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಿಕ್ಸಿ ಜಾರ್ನಲ್ಲಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಬೇಕು. ನೀರಿನಲ್ಲಿ ನೆನೆಸಿಟ್ಬಿಟ್ಟು ಹಿಂದಿನ ದಿನ ಮಾರನೇ ದಿನ ನಾವು ವಡೆ ಮಾಡೋಕ್ಕೆ ಇನ್ನೇನು ವಡೆ ಮಾಡ್ತೀವಿ ಆಗ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ನೀರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಕಲಿಸ್ಬಿಟ್ಟು, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಕೂಡ ಹಾಕಿದರೆ ಇದು ಸ್ವಲ್ಪ ಗ್ಯಾಸ್ ಅನಿಸುತ್ತೆ ಕೆಲವರಿಗೆ. ಅದು ಶುಂಠಿ ಹಾಕೋದ್ರಿಂದ ಗ್ಯಾಸ್ ಆಗೋದಿಲ್ಲ. ಎಲ್ಲ ಅಡುಗೆಗೂ ಸ್ವಲ್ಪ ಶುಂಠಿಯನ್ನು ಬಳಸಬೇಕು. ಈಗೆಲ್ಲ ಎಲ್ಲರಿಗೂ ಗ್ಯಾಸ್ 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 ಅಂತಾರಲ್ವ, ಏನೇ ತಿಂದರೂ. ಅದಕ್ಕೆ ಯಾವುದೇ ಅಡುಗೆ ಮಾಡಿದ್ರೂ ಸ್ವಲ್ಪ ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ನೋಡಿ. ನಾನು ಇದಕ್ಕೆ ಏನು ಆಗಬಾರ್ದು ಅಂತ ಹೇಳಿ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿರೋದಿದೆ, ಪೇಸ್ಟ್ ಇದೆ. ಅದನ್ನು ಈ ಮಿಕ್ಸಿ ಮಾಡಿರ್ತೀವಲ್ವ ಅದಕ್ಕೆ ನೀರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಕಲಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ಕಲಸಿಟ್ಕೊಂಡಿರ್ಬೇಕು. ಅದು ಹೀಗಾಗುತ್ತೆ ನೋಡಿ. ನೀರುಳ್ಳಿ, ಮೆಣಸಿನ್ಕಾಯಿ, ಅಲಸಂದೆ ಕಾಳನ್ನು, ಕೆಂಪು ಅಲಸಂದೆ ಕಾಳನ್ನು ನೆನೆಸಿಟ್ಟು ರುಬ್ಬಿರೋದಿದು ಮಿಕ್ಸಿಯಲ್ಲಿ ಈ ಥರ. ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು, ನಮಗೆ ಈ ಪೇಸ್ಟ್ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಬೇಕು ಅಷ್ಟು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಗರಿಗರಿಯಾಗಿ. ಅದಕ್ಕೋಸ್ಕರ ಹಾಕಿಕೊಳ್ಳಿ. ನಾನು ಹಾಕಿದ್ದೀನಿ 2 ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕಿಕೊಳ್ಳಿ. ಯಾಕೆಂದರೆ ಬರೀ ಇದು ಒಂದೇ ತಿನ್ನೋದಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಕಲಸಿಟ್ಕೊಂಡ್ರೆ ಎಣ್ಣೆ ನೋಡಿ. ಇದರಲ್ಲಿ 1 ಬೌಲ್ ಕೆಂಪು ಅಲಸಂದೆ ಕಾಳನ್ನು ನೆನೆಸಿಟ್ಬಿಟ್ಟು ಮಾರನೇ ದಿನ ರುಬ್ಬಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಆಮೇಲೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರುಳ್ಳಿ, ಜಾಸ್ತಿ ನೀರುಳ್ಳಿ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ. ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಹಾಕ್ಕೊಳ್ಳಿ, ಈ ಥರ ಕಲಸಿಟ್ಕೊಳ್ಳಿ. ಎಣ್ಣೆಯಲ್ಲೇ ಕರೆದಿಟ್ಕೊಳ್ಳಿ. ರುಚಿಗೆ ಉಪ್ಪು ಹಾಕಿಬಿಟ್ಟು ಎಣ್ಣೆಯಲ್ಲೇ ಕರೆದಿಟ್ಕೊಳ್ಳಿ. ಕರೆದಿಟ್ಕೊಂಡ್ಮೇಲೆ ಕೊಬ್ಬರಿ ಚಟ್ನಿಯೊಂದಿಗೆ ತುಂಬ ಟೇಸ್ಟಿಯಾದ ಈ ಥರ ವಡೆ ರೆಡಿಯಾಗುತ್ತೆ ನೋಡಿ. ಕೆಂಪಗೆ ಕರೆದಿಟ್ಕೊಂಡ್ರೆ ವಡೆ ತುಂಬ ಟೇಸ್ಟಿಯಾದ ಒಂದು ಕೆಂಪು ಅಲಸಂದೆ ಕಾಳಿನ ವಡೆ ನೋಡಿ ಹೇಗಿದೆ. ಸಂಜೆ ಟೀ ಜೊತೆ ಈ ಥರ ಅಲಸಂದೆ ಕಾಳಿನ ವಡೆಯನ್ನು ನೀವು ಒಂದು ಸರ್ತಿ ಮಾಡಿ ನೋಡಿ. ಈಗ ಅಲಸಂದೆ ಕಾಳನ್ನು ಬೆಳೆದಿರ್ತಾರಲ್ವ, ಅವರು ಬರೀ ಸಾಂಬಾರಿಗೆ ಮತ್ತು ಪಲ್ಯಗಳನ್ನು, ರೊಟ್ಟಿಗೆ ಪಲ್ಯ ಮಾಡ್ತಾರಲ್ವ, ಅದಿಷ್ಟೇ ಮಾಡೋದು ಏಕೆ ಅಂತ ನಾನು ಈ ಥರ ಮಾಡಿ ನೋಡಿದ್ದೀನಿ, ಚೆನ್ನಾಗಿ ಬಂದಿದ್ದಾವೆ. ಈ ಥರ ಹಚ್ಕೊಂಡು ತಿನ್ನೋದು ವಡೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ, ಓಕೆನಾ? ಈ ಕೆಂಪು ಅಲಸಂದೆ ಕಾಳಿನ ವಡೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.